ಮಕ್ಕಳ ದಿನಾಚರಣೆಯ ಅಂಗವಾಗಿ ಇಂದು ಬೆಂಗಳೂರಿನ ಮಹಾಲಕ್ಷ್ಮೀಪುರದಲ್ಲಿ ಮಕ್ಕಳಿಗಾಗಿ ಹಿಂದಿಯ ತಾರೆ ಜಮೀನ್ ಪರ್ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸುಮಾರು 600 ಮಕ್ಕಳು ಪ್ರದರ್ಶನವನ್ನು ವೀಕ್ಷಿಸಿದರು. ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಮಕ್ಕಳಿಗಾಗಿ ರೋಟರಾಕ್ಟ್ ಕ್ಲಬ್ಬಿನ ಕೊಡುಗೆ ಇದು. ಬೆಂಗಳೂರಿನ ಮಹಾಲಕ್ಷ್ಮೀಪುರದ ನಂದಿನಿ ಚಿತ್ರಮಂದಿರ ಮಕ್ಕಳಿಂದ ತುಂಬಿತು. ಎಲ್ಲರ ಮುಖದಲ್ಲಿ ಸಿನಿಮಾ ನೋಡುವ ಕಾತರವಿತ್ತು. ಚಿತ್ರ ವೀಕ್ಷಿಸಿದ ನಂತರ ಅವರಲ್ಲಿ ಸಂಭ್ರಮವಿತ್ತು. ರೋಟರಾಕ್ಟ್ ಕ್ಲಬ್ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಹಿಂದಿಯ ತಾರೆ ಜಮೀನ್ ಪರ್ ಚಿತ್ರ ಪ್ರದರ್ಶನ ಸಂದರ್ಭದಲ್ಲಿ ಕಂಡುಬಂದ ದೃಶ್ಯಗಳಿವು. ಮಕ್ಕಳ ದಿನಾಚರಣೆಯ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಮಕ್ಕಳಿಗಾಗಿ ಈ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಸುಮಾರು 600ಕ್ಕೂ ಅಧಿಕ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಪ್ರತಿ ವರ್ಷನೂ ಇಲ್ಲಿ ಚಿಲ್ಡ್ರನ್ಸ್ ಡೇ ಮಾಡ್ತಾರೆ. ಈ ಸತಿ ಬೇರೆ ಡಿಫ್ರೆಂಟ್ ಆಗಿ ಮಾಡೋರೆ. ಥಿಯೇಟ್ರಲ್ಲಿ ಎಲ್ಲ ಪಿಕ್ಚರ್ ತೋರಿಸ್ತಾರೆ. ಬುಕ್ ಎಲ್ಲ ಪೆನ್ಸಿಲ್, ಬುಕ್ಸು, ವೆಂಡರ್ಸ್, ಲಬರ್ಸ್ ಎಲ್ಲ ಬುಕ್ಕು, ಪೆನ್ನು, ಪೆನ್ಸಿಲ್ ಎಲ್ಲ ಕೊಡ್ತಾರಂತೆ. ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇಂಥ ಫಿಲಮ್ ನಮಗೆ ಸಿಗೋದಿಲ್ಲ. ರೋಟರಾಕ್ಟ್ ಕ್ಲಬ್ ಅವ್ರು ನಮಗೆ ತೋರಿಸ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಇದೇ ಥರ ಗಾಂಧಿ ಸ್ಮೃತಿ ಅಂತ ಮಾಡ್ತೀವಿ. ಅಕ್ಟೋಬರ್ 2ನೇ ತಾರೀಕು ಒಂದು 45 ಜನ ಮಕ್ಕಳನ್ನ ನಾವು ರೆಸಾರ್ಟ್ಸ್ಗೆ ಇಲ್ದಿರ ಎಲ್ಲಗಾನ ಪಿಕ್ನಿಕ್ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸಿ ಎಲ್ಲ ಮಾಡಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ. ಕೇವಲ ಚಿತ್ರ ಪ್ರದರ್ಶನ ಮಾತ್ರ ಅಲ್ಲದೆ ಮಕ್ಕಳಿಗಾಗಿ ವಿವಿಧ ಆಟಗಳನ್ನು ಏರ್ಪಡಿಸಲಾಗಿತ್ತು. ಇದೇ ವೇಳೆ ಈ ಸಂಸ್ಥೆಯ ಸದಸ್ಯರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸಿ ಆ ಮಕ್ಕಳಿಂದ ಕನ್ನಡ ಕಲಿಯುವ ಕಾರ್ಯಕ್ರಮವನ್ನು ರೂಪಿಸಲಾಗುವುದು ಎಂದು ಸದಸ್ಯ ಕಾರ್ತಿಕ್ ಹೇಳಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮ ಈ ವರ್ಷ ಏನ್ ಇಟ್ಕೊಂಡಿದೀವಿ ಅಂದ್ರೆ, ನಮ್ಮ ತುಂಬಾ ರೋಟರಾಕ್ಟ್ ಕ್ಲಬ್ ಕಾಲೇಜುಗಳಲ್ಲಿ ಸುಮಾರು ಜನಕ್ಕೆ ಕನ್ನಡ ಬರಲ್ಲ. ಸೊ ಈ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದಾನ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಸುಮಾರು ನೆಕ್ಸ್ಟ್ 4 ತಿಂಗಳಲ್ಲಿ ಅವ್ರಿಗೆ ಸ್ವಲ್ಪ ಇಂಗ್ಲಿಷ್ ಪಾಠ ಆಗಲಿ, ಡ್ರಾಯಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ ಹೇಳ್ಕೊಟ್ಬಿಟ್ಟು ಅವರಿಂದ ಕನ್ನಡ ಕಲ್ತ್ಕೊಂಡ್ಬರೋ ಕಾರ್ಯಕ್ರಮ ನಾವು ಲಾಂಚ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಈ ಪ್ರದರ್ಶನದಲ್ಲಿ ಮಕ್ಕಳು ಸಂಭ್ರಮದಿಂದ ಪಾಲ್ಗೊಂಡರು. ಮನೋರಂಜನೆ ಜೊತೆಗೆ ಇಲ್ಲಿನ ಸಂದೇಶವನ್ನು ಮಕ್ಕಳು ಗ್ರಹಿಸಿದರು. ಮಕ್ಕಳ ದಿನಾಚರಣೆನ ಎಲ್ಲರೂ ಆಚರಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಸಿಹಿ ಹಂಚೋದ್ರ ಮೂಲಕ. ಆದ್ರೆ ರೋಟರಾಕ್ಟ್ ಕ್ಲಬ್ ಅವರು ಬಡ ಮಕ್ಕಳಿಗೆ ತಾರೆ ಜಮೀನ್ ಪರ್ ಚಿತ್ರವನ್ನು ತೋರಿಸೋದ್ರ ಮೂಲಕ ತಮ್ಮ ಮಹತ್ವವನ್ನು ಹಾಗೂ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಮೂಲಕ ಮಕ್ಕಳ ದಿನಾಚರಣೆನ ಆಚರಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹಾಗೂ ಬಡ ಜನತೆಗೆ, ಬಡ ವಿದ್ಯಾರ್ಥಿಗಳಿಗೆ ರೋಟರಾಕ್ಟ್ ಕ್ಲಬ್ ಅವರು ಇನ್ನೂ ಅನೇಕ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ರಾವ್ ಅವರೊಂದಿಗೆ ಸುವರ್ಣ ವಾರ್ತೆಗಾಗಿ ಶೋಭಾ ಜೋಜಿಗ, ಬೆಂಗಳೂರು.